ದೊಡ್ಡ ಆಪತ್ತು, ಡೇಂಜರ್ನಲ್ಲಿವೆ 10 ರಾಜ್ಯಗಳು. ಕರ್ನಾಟಕಕ್ಕೂ ಇದೆಯಾ ಕಂಪನದ ಕುತ್ತು? ನಮಸ್ಕಾರ ಸ್ನೇಹಿತರೆ. ಭೂಕಂಪ ಕ್ಷಣ ಮಾತ್ರದಲ್ಲಿ ಎಲ್ಲವನ್ನೂ ಧ್ವಂಸ ಮಾಡೋ ಪ್ರಾಕೃತಿಕ ವಿಕೋಪ. ಭೂಮಿ ಒಂದ್ಸಲ ಸಣ್ಣದಾಗಿ ಮೈಕೊಡವಿದ್ರೂ ಸಾಕು, ಮನುಷ್ಯ ಅನ್ನೋ ಜಗತ್ತನ್ನೇ ಗೆದ್ದ ಜೀವಿ ಅವಶೇಷವಾಗೋ ಸಂದರ್ಭ ಬರುತ್ತೆ. ಈಗ ಮಯನ್ಮಾರ್, ಥೈಲ್ಯಾಂಡ್ಗಳಲ್ಲಿ ಏನಾಗಿದೆ ಅಂತ ನಾವೆಲ್ಲ ನೋಡ್ತಿದೀವಿ. ಕೆಲವೇ ನಿಮಿಷಗಳಲ್ಲಿ ಸಾವಿರಾರು ಸಾವುಗಳಾಗಿವೆ. ಒಂದೊಂದೇ ದೃಶ್ಯಗಳು ಎದೆ ನಡುಗಿಸ್ತಿವೆ. ಏನಾಗ್ತಿದೆ ಅನ್ನೋದು ಗೊತ್ತಾಗೋಕು ಮೊದ್ಲೇ ಜನ ಭೂಕಂಪದ ಬಾಯಿಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಿದ್ದಾರೆ. ಹಾಗಿದ್ರೆ ನಮ್ಮ ಭಾರತದ ಕಥೆ ಏನು? ನಮ್ಮ ದೇಶಕ್ಕೂ ಈ ರೀತಿ ಅಪಾಯ ಇದೆಯಾ? ಯಾವೆಲ್ಲ ಭಾಗದಲ್ಲಿ ಹೆಚ್ಚು ಭೂಕಂಪ ಆಗುತ್ತೆ? ನಮ್ಮ ಕರ್ನಾಟಕ, ಬೆಂಗಳೂರು, ಮಂಗಳೂರು, ಬೆಳಗಾವಿ ಕಥೆ ಏನು? ದೇಶದಲ್ಲಿ ಅತಿ ಹೆಚ್ಚು ಭೂಕಂಪನ ಆಗೋ ಪ್ರದೇಶ ಯಾವುದು? ಆ ಕಂಪನ ಅಲ್ಲೇ ಹೆಚ್ಚು ಸಂಭವಿಸೋದ್ಯಾಕೆ? ಎಲ್ಲವನ್ನೂ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ದೇಶದಲ್ಲಿವೆ 5 ಭೂಕಂಪನ ವಲಯ. ಆ ರಾಜ್ಯಗಳಿಗೆ ಭಾರೀ ಅಪಾಯ. ಸ್ನೇಹಿತರೆ, ಭಾರತದಲ್ಲಿ ಭೂಕಂಪ ಸಂಭವಿಸೋ ಪ್ರದೇಶಗಳನ್ನ ಅವುಗಳ ತೀವ್ರತೆಗೆ ಅನುಗುಣವಾಗಿ 5 ವಲಯಗಳಾಗಿ ವಿಂಗಡಿಸಿದ್ದಾರೆ. ಝೋನ್ 1, ಝೋನ್ 2, ಝೋನ್ 3, ಝೋನ್ 4, ಝೋನ್ 5 ಅಂತ ಡಿವೈಡ್ ಮಾಡಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ ಆಗಿ ಮುಂದೆ ಹೇಳ್ತೀವಿ. ಅದಕ್ಕೂ ಮುಂಚೆ ಈ ಭೂಕಂಪ ಅಂದ್ರೇನು ಅಂತ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡೋಣ. ಸ್ನೇಹಿತರೆ, ಭೂಮಿಯ ಅಂತರಾಳದಲ್ಲಿರೋ ಶಿಲಾಭಾಗ ಅಥವಾ ರಾಕ್ ಪಾರ್ಟ್ನಲ್ಲಿ ಉಂಟಾಗೋ ಚಲನೆಯಿಂದ ಒತ್ತಡ ಸೃಷ್ಟಿಯಾಗಿ ಈ ಭೂಕಂಪ ಆಗುತ್ತೆ. ಭೂಪದರುಗಳ ಮೂಲಕ ಚಲನಾಶಕ್ತಿ ಟ್ರಾನ್ಸ್ಫರ್ ಆಗ್ತಾ ಶಿಲಾಭಾಗಗಳು ಇದ್ದಕ್ಕಿದ್ದಂತೆ ಚಲಿಸೋಕೆ, ನಡುಗೋಕೆ, ಕಂಪಿಸೋಕೆ ಶುರು ಮಾಡ್ತವೆ. ಅದನ್ನೇ ಭೂಕಂಪ ಅಂತ ಕರೀತಾರೆ. ಈ ರೀತಿ ಕಂಪನ ಉಂಟಾಗುವ ಸ್ಥಳವನ್ನ ಭೂಕಂಪನ ಕೇಂದ್ರ ಅಥವಾ ಭೂಕಂಪನಾಭಿ ಅಂತ ಹೇಳ್ತಾರೆ. ಈ ಕಂಪನದ ಆಳ ಭೂಮಿಯ ಮೇಲ್ಭಾಗದಿಂದ ಸಾಕಷ್ಟು ದೂರದಲ್ಲಿರುತ್ತೆ. ಕನಿಷ್ಠ 10 ಕಿಲೋಮೀಟರ್ ಇಂದ ಗರಿಷ್ಠ 700 ಕಿಲೋಮೀಟರ್ ವ್ಯಾಪ್ತಿಯ ತನಕ ಕಂಪನದ ಕೇಂದ್ರ ಬಿಂದು ಇರ್ಬೋದು. ಅಂದ್ಹಾಗೆ ಈ ರೀತಿ ಹೆಚ್ಚು ಕಂಪನ ಸಂಭವಿಸೋಕು ಸಾಕಷ್ಟು ಕಾರಣ ಇದೆ. ಮೊದಲನೇದು, ಟೆಕ್ಟೋನಿಕ್ ಪ್ಲೇಟ್ಗಳು ಒಂದಕ್ಕೊಂದು ಒತ್ತೋ ಜಾಗದಲ್ಲಿ ಈ ಭೂಕಂಪ ಆಗತ್ತೆ. ಹಾಗೆ ಪ್ಲೇಟ್ಗಳು ಚಲಿಸೋವಾಗ ಅವುಗಳ ನಡುವೆ ಬಿರುಕುಗಳು ಉಂಟಾಗಿ ಫಾಲ್ಟ್ ಲೈನ್ ಅಂತ ಬರುತ್ತೆ. ಈ ಫಾಲ್ಟ್ ಲೈನ್ ಹಾದು ಹೋಗೋ ಜಾಗದಲ್ಲಿ ಹೆಚ್ಚು ಭೂಕಂಪ ಆಗತ್ತೆ. ಇನ್ನು ಜ್ವಾಲಾಮುಖಿ ಏಳೋ ಪ್ರದೇಶದಲ್ಲೂ ಭೂಕಂಪ ಹೆಚ್ಚು ಕಂಡು ಬರುತ್ತೆ. ಇನ್ನು ಗಣಿಗಾರಿಕೆ, ಅಣೆಕಟ್ಟುಗಳ ನಿರ್ಮಾಣ, ಭೂಮಿಯ ಗರ್ಭದಲ್ಲಿ ಅಣುಸ್ಫೋಟ, ಹೀಗೆ ಸಾಕಷ್ಟು ಮಾನವನ ಚಟುವಟಿಕೆಗಳಿಂದ ಅದರಿಂದ ಒತ್ತಡ ಉಂಟಾದ್ರೆ ಭೂಕಂಪ ಆಗತ್ತೆ. ಸದ್ಯ ಭಾರತ ಕೂಡ ಭೂಕಂಪನ ಪೀಡಿತ ದೇಶವಾಗಿದ್ದು, ಅತಿ ಹೆಚ್ಚು ಭೂಕಂಪ ಸಂಭವಿಸೋ ಜಾಗವನ್ನ ಝೋನ್ 5 ಅಂತ ಗುರುತಿಸಲಾಗಿದೆ. ಝೋನ್ 5 ನಲ್ಲಿವೆ ಉತ್ತರದ ರಾಜ್ಯಗಳು. ಸ್ನೇಹಿತರೆ, ಈಗ ನೀವು ಪ್ಯೂರ್ ರೆಡ್ ಕಲರ್ ನಲ್ಲಿ ನೋಡ್ತಿದ್ದೀರಲ್ಲ, ಇದೇ ಝೋನ್ 5 ಪ್ರದೇಶ. ಇದನ್ನ ಅತ್ಯಂತ ಅಪಾಯಕಾರಿ ಭೂಕಂಪನ ವಲಯ ಅಂತ ಕನ್ಸಿಡರ್ ಮಾಡಲಾಗುತ್ತೆ. ದೊಡ್ಡ ಮಟ್ಟದ ಹಾನಿಯಾಗೋ ಸಾಧ್ಯತೆ ಇದೆ. ರಿಕ್ಟರ್ ಮಾಪಕದಲ್ಲಿ 7ಕ್ಕಿಂತ ಅಧಿಕ ತೀವ್ರತೆಯ ಕಂಪನಗಳು ಇಲ್ಲಿ ಸಂಭವಿಸುತ್ತವೆ. ಈ ಹೈ ರಿಸ್ಕ್ ಝೋನ್ನಲ್ಲಿ ಕಾಶ್ಮೀರ ವ್ಯಾಲಿ ಬರುತ್ತೆ. ಹಿಮಾಲಯದ ಪಶ್ಚಿಮ ಮತ್ತು ಮಧ್ಯಭಾಗ ಇದೆ. ಬಿಹಾರ, ಹಿಮಾಚಲ ಪ್ರದೇಶ, ಈಶಾನ್ಯ ರಾಜ್ಯಗಳು, ಗುಜರಾತಿನ ರನ್ ಆಫ್ ಕಚ್ ಹಾಗೆ ಅಂಡಮಾನ್ ನಿಕೋಬಾರ್ ದ್ವೀಪಗಳು ಬರ್ತವೆ. ಬಸಾಲ್ಟ್ ರಾಕ್ ಹೆಚ್ಚಾಗಿ ಹೊಂದಿರೋ ಪ್ರದೇಶಗಳಲ್ಲಿ ಈ ಕಂಪನ ಹೆಚ್ಚಾಗುತ್ತೆ. ಅಂದ್ಹಾಗೆ ಈ ಹಿಮಾಲಯ ಮತ್ತು ಈಶಾನ್ಯ ರಾಜ್ಯಗಳಲ್ಲಿ ಭೂಕಂಪ ಆಗೋಕೆ ಕಾರಣ ಟೆಕ್ಟೋನಿಕ್ ಪ್ಲೇಟ್. ಇಂಡಿಯನ್ ಪ್ಲೇಟ್ ಮತ್ತು ಯುರೇಷಿಯನ್ ಪ್ಲೇಟ್ ಹಿಮಾಲಯದಲ್ಲಿ ಒಂದಕ್ಕೊಂದು ಒತ್ತುತ್ತಿರೋದ್ರಿಂದ ಇಲ್ಲಿ ಕಂಪನಗಳು ಜಾಸ್ತಿ ಸಂಭವಿಸುತ್ತವೆ. ಹಾಗೆ ಗುಜರಾತಿನ ರನ್ ಆಫ್ ಕಚ್ ಭಾಗದಲ್ಲಿ ಭೂಕಂಪನಕ್ಕೆ ಕಾರಣವಾಗೋ ಫಾಲ್ಟ್ ಲೈನ್ ಇವೆ. ಈ ಅಂಡಮಾನ್ ಮತ್ತು ನಿಕೋಬಾರ್ ಭಾಗದಲ್ಲಿ ಇಂಡಿಯನ್ ಪ್ಲೇಟ್ ಮತ್ತು ಬರ್ಮಾ ಪ್ಲೇಟ್ ಒಂದಕ್ಕೊಂದು ಒತ್ತುತ್ತಿವೆ. ಈ ಎಲ್ಲಾ ಕಾರಣಗಳು ಈ ಭಾಗವನ್ನ ಅಪಾಯಕಾರಿ ವಲಯ ಅಂತ ಲೇಬಲ್ ಮಾಡಿವೆ. ನಿಮ್ಗೆ ಗೊತ್ತಿರ್ಬೋದು, ಗುಜರಾತ್ ಅಲ್ಲಿ 2001ರಲ್ಲಿ ಭೂಕಂಪ ಆಗಿ ಒಂದೇ ಸಲ ಕನಿಷ್ಠ 20,000 ಜನ ಸಾವನ್ನಪ್ಪಿದ್ರು. 2005ರಲ್ಲಿ ಕಾಶ್ಮೀರ ವ್ಯಾಲಿಯಲ್ಲಿ ಆದ ಕಂಪನಕ್ಕೆ ಭಾರತ, ಪಾಕಿಸ್ತಾನ, ಅಫ್ಘಾನಿಸ್ತಾನದಲ್ಲಿ ಕನಿಷ್ಠ 80,000 ಜನ ಪ್ರಾಣ ಕಳ್ಕೊಂಡಿದ್ರು. ಹೀಗಾಗಿ ಈ ಭಾಗದಲ್ಲಿ ಸಣ್ಣ ಕಂಪನ ಆದ್ರೂ ಆತಂಕ ಪಡೋ ಪರಿಸ್ಥಿತಿ ಇದೆ. ಝೋನ್ 4 ಈಗ ನೀವು ಆರೆಂಜ್ ಬಣ್ಣದಲ್ಲಿ ನೋಡ್ತಿರ್ಬೋದು, ಇದೇ ಆ ಪ್ರದೇಶಗಳು. 5ರಿಂದ 7 ತೀವ್ರತೆ ಇರೋ ಕಂಪನಗಳು ಇಲ್ಲಿ ಸಂಭವಿಸುತ್ತವೆ. ಇದು ಕೂಡ ಹೈ ರಿಸ್ಕ್ ಪ್ರದೇಶ. ಜಮ್ಮು ಕಾಶ್ಮೀರ, ಲಡಾಖ್, ಹಿಮಾಚಲ ಪ್ರದೇಶ, ಉತ್ತರಾಖಂಡ್, ಸಿಕ್ಕಿಂ, ಪಂಜಾಬ್, ಉತ್ತರ ಪ್ರದೇಶದ ಭಾಗಗಳು ಈ ವಲಯದಲ್ಲಿವೆ. ಬಿಹಾರ, ವೆಸ್ಟ್ ಬೆಂಗಾಲ್, ರಾಷ್ಟ್ರ ರಾಜಧಾನಿ ದೆಹಲಿಯನ್ನ ಸಹ ಇದೇ ಅಪಾಯಕಾರಿ ವಲಯಕ್ಕೆ ಸೇರಿಸಲಾಗಿದೆ. ಇದರ ಜೊತೆಗೆ ಮಹಾರಾಷ್ಟ್ರದ ಪಠಾಣ್ ಪ್ರದೇಶಗಳು ಇದೇ ಝೋನ್ 4 ರಲ್ಲಿ ಬರುತ್ತೆ.
ಟೆಕ್ಟೋನಿಕ್ ಪ್ಲೇಟ್ಗಳ ಚಲನೆ ಹಿಮಾಲಯಕ್ಕೆ ಹತ್ರ ಇರೋದು ಈ ಭಾಗವನ್ನ ಹೆಚ್ಚಿನ ಅಪಾಯಕ್ಕೆ ದೂಡಿದೆ. ಇನ್ನು ಮಹಾರಾಷ್ಟ್ರದ ಪಠಾಣ್ ಭಾಗದಲ್ಲಿ 2 ಫಾಲ್ಟ್ ಲೈನ್ ಹಾದು ಹೋಗುತ್ತೆ. ಆ ಕಾರಣದಿಂದ ಇದನ್ನ ಹೈ ರಿಸ್ಕ್ ಏರಿಯಾ ಅಂತ ಕನ್ಸಿಡರ್ ಮಾಡಲಾಗಿದೆ. ವಲಯ 3 ಇದನ್ನ ಮೀಡಿಯಂ ರೇಂಜ್ ಅಲ್ಲಿ ಅಪಾಯ ಇರೋ ಭೂಕಂಪನ ವಲಯ ಅಂತ ಗುರುತಿಸಲಾಗಿದೆ. ಈ ಭಾಗದಲ್ಲಿ ಕನಿಷ್ಠ 3ರಿಂದ ಗರಿಷ್ಠ 5 ತೀವ್ರತೆಯ ಕಂಪನ ಆಗ್ಬೋದು. ದೇಶದ ಸಾಕಷ್ಟು ಪ್ರದೇಶಗಳು ಈ 3ನೇ ವಲಯದಲ್ಲಿ ಬರ್ತವೆ. ಮ್ಯಾಪ್ ಅಲ್ಲಿ ನೋಡ್ತಿರ್ಬೋದು, ತಿಳಿ ಗುಲಾಬಿ ಬಣ್ಣದಲ್ಲಿರೋ ಪ್ರದೇಶಗಳು ಅಂದ್ರೆ ಚೆನ್ನೈ, ಮುಂಬೈ, ಪುಣೆ, ಕೋಲ್ಕತ್ತಾ, ವಿಜಯವಾಡ, ಭುವನೇಶ್ವರ್, ಜೆಮ್ಶೆಡ್ಪುರ, ಗುಜರಾತಿನ ಅಹಮದಾಬಾದ್, ಸೂರತ್, ಲಕ್ನೋ, ವಡೋದರ, ಕೇರಳ, ಮಹಾರಾಷ್ಟ್ರದ ಒಂದಷ್ಟು ಪ್ರದೇಶ ಈ ಝೋನ್ನಲ್ಲಿವೆ. ಉತ್ತರ ಪ್ರದೇಶ, ರಾಜಸ್ಥಾನ ರಾಜ್ಯಗಳು ಇದೇ ಝೋನ್ನಲ್ಲಿ ಬರ್ತವೆ. ನಮ್ಮ ಕರ್ನಾಟಕದ ಮಂಗಳೂರು, ಉಡುಪಿ, ಉತ್ತರ ಕನ್ನಡ, ಬೆಳಗಾವಿ, ವಿಜಯಪುರದ ಸ್ವಲ್ಪ ಪ್ರದೇಶಗಳು ಈ ವಲಯದಲ್ಲಿ ಗುರುತಿಸಿಕೊಂಡಿವೆ. 2ನೇ ವಲಯ ಇದು ಕಡಿಮೆ ಹಾನಿಗೀಡಾಗೋ ಭೂಕಂಪನ ಪ್ರದೇಶ. ಕರ್ನಾಟಕದ ದೊಡ್ಡ ಭೂಭಾಗ ಅಥವಾ ಭಾಗಶಃ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ದಕ್ಷಿಣ ಕರ್ನಾಟಕ ಎಲ್ಲಾ ಪ್ರದೇಶವು ಈ ವಲಯದಲ್ಲಿ ಬರುತ್ತೆ. ರಾಜ್ಯ ರಾಜಧಾನಿ ಬೆಂಗಳೂರು ಕೂಡ ಇದೇ ಝೋನ್ 2 ನಲ್ಲಿದೆ. ಇದಕ್ಕೆ ಕಾರಣ ನಮ್ಮ ಕರ್ನಾಟಕ ಇಂಡಿಯನ್ ಟೆಕ್ಟೋನಿಕ್ ಪ್ಲೇಟ್ನ ಮಧ್ಯದಲ್ಲಿದೆ. ಹಿಮಾಲಯ ಅಥವಾ ಗುಜರಾತ್ನ ಕಚ್ ಪ್ರದೇಶದ ರೀತಿ ಇಲ್ಲಿ ಯಾವುದೇ ಪ್ಲೇಟ್ಗಳ ಚಲನೆ ಇಲ್ಲ, ಒಂದಕ್ಕೊಂದು ಒತ್ತೋದೂ ಇಲ್ಲ. ಹಾಗೆ ಪಶ್ಚಿಮ ಘಟ್ಟಗಳು ಮತ್ತು ಡೆಕ್ಕನ್ ಪ್ಲಾಟೋ ಗಟ್ಟಿಯಾದ ಶಿಲೆಗಳಿಂದ ನಿರ್ಮಾಣವಾಗಿವೆ. ಇವೆಲ್ಲವೂ ನಮ್ಮ ರಾಜ್ಯಕ್ಕೆ ಭೂಕಂಪದ ಅಪಾಯವನ್ನ ಕಡಿಮೆ ಮಾಡಿವೆ. ಹಾಗಂತ ಆಗೋದೇ ಇಲ್ಲ ಅಂತಲ್ಲ. ರಿಕ್ಟರ್ ಮಾಪಕದಲ್ಲಿ 2ರಿಂದ 3 ತೀವ್ರತೆ ದಾಖಲಾಗುವಷ್ಟು ಕಂಪನ ಆಗತ್ತೆ, ಆದ್ರೆ ಅಪಾಯ ಕಮ್ಮಿ. ಇನ್ನು ನಮ್ಮ ಕರ್ನಾಟಕದ ರೀತಿಯಲ್ಲೇ ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ, ಒಡಿಶಾ, ಛತ್ತೀಸ್ಗಢ, ರಾಜಸ್ಥಾನ, ಮಧ್ಯಪ್ರದೇಶದ ಕೆಲ ಭಾಗಗಳಲ್ಲೂ ಕಡಿಮೆ ಹಾನಿ ಮಾಡುವ ಭೂಕಂಪ ಪ್ರದೇಶ ಇದೆ. ಹೈದರಾಬಾದ್, ವಿಶಾಖಪಟ್ಟಣ, ನಾಗ್ಪುರ, ರಾಯ್ಪುರ, ಗ್ವಾಲಿಯರ್, ತಿರುಚನಪಳ್ಳಿ, ಮದುರೈ ನಗರಗಳು ಈ ವಲಯದಲ್ಲಿ ಬರ್ತವೆ. ಝೋನ್ 1 ಸ್ನೇಹಿತರೆ, ಇದು ಅತಿ ಕಡಿಮೆ ಅಪಾಯ ಮಾಡುವ ಭೂಕಂಪನ ಪ್ರದೇಶಗಳನ್ನ ಸೂಚಿಸುತ್ತದೆ. ಸದ್ಯ ಭಾರತದಲ್ಲಿ ಇಂಥ ಪ್ರದೇಶಗಳು ಇಲ್ಲ ಅಂತ ಹೇಳ್ಬೋದು. ಅಂದ್ರೆ ನಮ್ಮ ದೇಶದ ಎಲ್ಲಾ ಕಡೆ ಭೂಕಂಪನಕ್ಕೆ ಅವಕಾಶ ಇದೆ. ಆದ್ರೆ ಕೆಲವೊಂದು ಕಡೆ ಹೆಚ್ಚಿದೆ, ಕೆಲವೊಂದು ಕಡೆ ಕಮ್ಮಿ ಇದೆ. ಈ ಝೋನ್ 1ರಲ್ಲಿ ಹೆಚ್ಚಿನ ಪ್ರದೇಶಗಳೇನೂ ಇಲ್ಲ. ಎಲ್ಲೆಲ್ಲಿವೆ ಭೂಕಂಪನ ಕೇಂದ್ರಗಳು? ಇನ್ನು ಭಾರತದಲ್ಲಿ ಭೂಕಂಪನದ ತೀವ್ರತೆಯನ್ನ ಮಾಪನ ಮಾಡೋಕೆ ಸಾಕಷ್ಟು ಕಡೆ ಭೂಕಂಪನ ಕೇಂದ್ರಗಳನ್ನ ಸ್ಥಾಪನೆ ಮಾಡಲಾಗಿದೆ. ನಮ್ಮ ರಾಜ್ಯದ ಗೌರಿಬಿದನೂರು, ತಮಿಳುನಾಡಿನ ಕೊಡೈಕೆನಾಲ್, ಮಹಾರಾಷ್ಟ್ರದ ಕೊಲಬಾ, ತೆಲಂಗಾಣದ ಹೈದರಾಬಾದ್, ಉತ್ತರಾಖಂಡ್ನ ಡೆಹ್ರಾಡೂನ್ನಲ್ಲಿ ಈ ಕೇಂದ್ರಗಳಿವೆ. ಕಂಪನ ಅಲೆಗಳು, ತೀವ್ರತೆ ಎಲ್ಲವನ್ನ ಇಲ್ಲಿ ಮಾನಿಟರ್ ಮಾಡಲಾಗುತ್ತೆ. ಜಗತ್ತಿನ ಭೂಕಂಪನ ವಲಯಗಳು. ಇನ್ನು ನಮ್ಮ ದೇಶದಲ್ಲಿ ಗುರುತಿಸಿರೋ ಹಾಗೆ ಭೂಮಿಯ ಮೇಲೂ ಸಾಕಷ್ಟು ಭೂಕಂಪನ ವಲಯ ಇದೆ. ಪೆಸಿಫಿಕ್ ಸಾಗರ ವಲಯದಲ್ಲಿ ಹೆಚ್ಚು ಕಂಪನ ಆಗತ್ತೆ, ಯಾಕಂದ್ರೆ ಈ ಭಾಗದಲ್ಲಿ ರಿಂಗ್ ಆಫ್ ಫೈರ್ ಪ್ರದೇಶ ಇದೆ. ಜಪಾನ್, ಅಲಸ್ಕಾ, ಅಮೆರಿಕಾದ ಪಶ್ಚಿಮ ಭಾಗ, ದಕ್ಷಿಣ ಅಮೆರಿಕ, ಮೆಕ್ಸಿಕೋ, ಇಂಡೋನೇಷ್ಯಾ ಹೀಗೆ ಸಾಕಷ್ಟು ದೇಶಗಳು ಈ ವಲಯದಲ್ಲಿ ಬರುತ್ತೆ. ಪ್ರಪಂಚದ 65% ಭೂಕಂಪ ಈ ಭಾಗದಲ್ಲಿ ಆಗುತ್ತೆ. ಹಾಗೆ ಮೆಡಿಟರೇನಿಯನ್ ವಲಯ ಅಥವಾ ಆಲ್ಪೈನ್ ಅಂತ ಇನ್ನೊಂದು ವಲಯ ಇದೆ. ಯುರೋಪ್, ಟರ್ಕಿ, ಉತ್ತರ ಆಫ್ರಿಕಾ ಭಾಗ, ಇರಾನ್, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಹಿಮಾಲಯ ಪರ್ವತ, ಚೀನಾ, ಭಾರತದ ಕೆಲ ಭಾಗ, ಮಯನ್ಮಾರ್ ಸಹ ಈ ವಲಯದಲ್ಲಿದೆ. ಈ ಭಾಗದಲ್ಲಿ ಜಗತ್ತಿನ 21% ಭೂಕಂಪಗಳು ಸಂಭವಿಸುತ್ತವೆ. ಸದ್ಯ ಜಗತ್ತಿನ ಇಂಡೋನೇಷ್ಯಾ, ಜಪಾನ್, ಚಿಲಿ, ನೇಪಾಳ, ಟರ್ಕಿ, ಇರಾನ್ ಭಾಗದಲ್ಲಿ ಹೆಚ್ಚಿನ ಭೂಕಂಪ ಆಗುತ್ತೆ.